ಹೌದಾ? ಎನಿ ಪ್ರಾಬ್ಲಮ್? ಏನೂ ಇರಲ್ಲ. ಮನೆಗೋಗಿ ಏನು ಅಂತ ಕೇಳಿದ್ರೆ ಎಲ್ಲಾದ್ರೂ ಆಚೆ ಕಡೆ ಕರ್ಕೊಂಡು ಹೋಗು ಅಂತ ಮಗು ತರ ಹಠ ಮಾಡ್ತಾರೆ. ಪಾಪ, ಹೋಗ್ಲಿ, ಎಲ್ಲಾದ್ರೂ ಕರ್ಕೊಂಡು ಸುತ್ತಾಡ್ಕೊಂಡ್ ಬಾ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಕಣೆ. ರಾವಣ್ ವಿಷಯದಲ್ಲಿ ನನ್ಗೋಸ್ಕರ ನೀನು ತುಂಬಾನೇ ರಿಸ್ಕ್ ತಗೊಂಡಿದ್ಯಾ. ಒಂದು ತಪ್ಪು ಹೆಚ್ಚೆ ಇಟ್ರು, ಸಾವು ಅಂತ ಗೊತ್ತಿದ್ರು, ನನಗೋಸ್ಕರ ನೀನು ಆ ಟಾಸ್ಕ್ ನ ತಗೊಂಡು ಉಳಿಸ್ದೆ. ಯಾಕೆ ಇಷ್ಟೆಲ್ಲ ದೊಡ್ಡ ಮಾತು ಮಾತಾಡ್ತೀಯಾ? ಈ ಪ್ರಾಣ ನೀನ್ ಕೊಟ್ಟಿರೋದು. ಒಂದ್ಸರಿ ಹಾಸ್ಪಿಟಲಲ್ಲಿ ಆಪರೇಷನ್ಗೆ ಅಂತ ಅಡ್ಮಿಟ್ ಆಗಿದ್ದಾಗ ದುಡ್ಡು ಬೇಕಾಗಿತ್ತು. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಆಪರೇಷನ್ನೇ ಮಾಡಲ್ಲ ಅಂತ ಹೇಳಿದ್ರು. ಆ ಪರಿಸ್ಥಿತಿನಲ್ಲಿ ನಮ್ಮ ಅಪ್ಪ ಅಮ್ಮನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ದೇನೆ ಸುಮ್ಮನೆ ಆಗೋಗಿದ್ರು. ಯಾರಿಂದನೋ ವಿಷಯ ಗೊತ್ತಾಗಿ ನೀನ್ ಹಾಸ್ಪಿಟಲ್ಗೆ ಬಂದೆ. 5 ನಿಮಿಷದಲ್ಲಿ ಆಪರೇಷನ್ ಬೇಕಾಗಿರೋ ಪೂರ್ತಿ ಹಣ ಪೇ ಮಾಡಿ ಆಪರೇಷನ್ ಶುರು ಮಾಡಿಸಿ ನನ್ನ ಪ್ರಾಣ ಉಳಿಬೇಕು, ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಅಂತ ಹೇಳಿದ್ದೆ. ಅದನ್ನ ನಾನು ಮರ್ತಿಲ್ಲ ಶಿವಗಾಮಿ. ಅವತ್ತು ನೀನ್ ಮಾತ್ರ ಬಂದಿಲ್ಲ ಅಂದಿದ್ರೆ ನಾನಿವತ್ತು ಜೀವಂತವಾಗಿ ಇರ್ತಾ ಇರ್ಲಿಲ್ಲ. ಅದು ಅಲ್ಲದೆ ನನ್ನ ತಂದೆ ತಾಯಿ ಅಕೌಂಟಲ್ಲಿ 2 ಕೋಟಿ ರೂಪಾಯಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ಯಾ. ಅದ್ರ ಬಡ್ಡಿ ದುಡ್ಡಲ್ಲಿ ಅವ್ರು ಆರಾಮಾಗಿ ಬದುಕ್ತಿದ್ದಾರೆ. ಈ ವಯಸ್ಸಲ್ಲಿ ಯಾರ ಮುಂದೆನೂ ಕೈ ಚಾಚದೆ ಗೌರವದಿಂದ ಬದುಕೋ ಸ್ಥಾನದಲ್ಲಿ ಇಟ್ಟಿದ್ಯಾ. ಈ ಕಾಲದಲ್ಲಿ ಮಕ್ಕಳೇ ತಂದೆ ತಾಯಿಗೆ ಏನೂ ಮಾಡಲ್ಲ ಅಂತಾರೆ. ಅಂಥದ್ರಲ್ಲಿ ಒಬ್ಬ ಫ್ರೆಂಡ್ ತಂದೆ ತಾಯಿಗೆ ಇಷ್ಟೆಲ್ಲ ಯಾರು ಹೆಲ್ಪ್ ಮಾಡ್ತಾರೆ ಹೇಳು? ನೀನ್ ತುಂಬಾ ಗ್ರೇಟ್ ಶಿವಗಾಮಿ. ಚಿಕ್ಕಂದ್ರಿಂದನೇ ನಿಮ್ ತಂದೆ ತಾಯಿ ನನ್ನ ಯಾವತ್ತೂ ಶಿವಗಾಮಿ ಅಂತ ಕರ್ದೇ ಇಲ್ಲ, ಮಗಳೇ ಅಂತಾನೆ ಕರಿತಾ ಇರೋದು. ನನಗ್ ಬುದ್ಧಿ ಬರೋವಾಗ್ಲೇನೆ ನನ್ ತಂದೆ ತಾಯಿನ ಕಳ್ಕೊಂಡಿದ್ದೆ. ಆ ಪ್ರೀತಿ ಸಿಕ್ಕಿದ್ದು ನಿಮ್ ತಂದೆ ತಾಯಿಯಿಂದ. ಅದಕ್ಕೆ ಈ ಕ್ಷಣದವರೆಗೂ ನಾನು ಅವ್ರನ್ನ ತಂದೆ ತಾಯಿ ಅಂತಾನೆ ಅನ್ಕೊಂಡಿದ್ದೀನಿ. ಅವರು ಅಷ್ಟೇ, ದಿನಕ್ಕೆ ಒಂದ್ಸರಿ ಆದ್ರೂ ನಿನ್ ಬಗ್ಗೆ ಮಾತಾಡ್ತಾರೆ. ನಿನಗೆ ಶತ್ರುಗಳಿಂದ ತೊಂದರೆ ಅಂತ ಕೇಳ್ದಾಗೆಲ್ಲ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾರೆ. ಆ ಹೆಣ್ಮಗುಗೆ ಯಾಕ ದೇವ್ರು ಅಷ್ಟು ಶಿಕ್ಷೆ ಕೊಡ್ತಾನೆ ಅಂತ ಕೊರಗ್ತಾ ಇರ್ತಾರೆ. ಇದೆಲ್ಲ ನೀನ್ ಯಾಕೆ ಅವ್ರ ಹತ್ರ ಹೇಳ್ತೀಯ? ನನ್ನ ನಿನ್ನಲ್ಲೇ ಇರ್ಬೇಕಲ್ವಾ? ಹೇಳಿಲ್ಲ ಅಂದ್ರೆ ಬಿಡ್ಬೇಕಲ್ವಾ? ಫೋನ್ ಮಾಡ್ಕೊಡು, ಮಾತಾಡ್ಬೇಕು ಅಂತ ಹೇಳ್ತಾರೆ. ಪಾಪ, ಮುಗ್ಧ ಮನ್ಸು ಅವ್ರಿಗೆ. ಸರಿ, ನಿನ್ ಪ್ಲಾನ್ ಏನು? ಹೀಗೆ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಎಲ್ಲಾ ಕಡೆ ಓಡಾಡ್ತಿರ್ತೀಯಾ ಅಥವಾ ಜೀವನದಲ್ಲಿ ಏನಾದ್ರೂ ಮಾಡ್ತೀಯಾ? ಈಗೀಗ ಏನಾದ್ರೂ ಒಂದ್ ಕೆಲ್ಸ ಮಾಡ್ಬೇಕು ಅಂತ ಅನಿಸ್ತಿದೆ. ಎಲ್ಲಾದ್ರೂ ಒಂದ್ ಕೆಲ್ಸ ಹುಡುಕ್ಬೇಕು. ಎಲ್ಲಾದ್ರೂ ಯಾಕೆ ಕೆಲ್ಸ ಹುಡುಕ್ಬೇಕು? ನೀನ್ ಹೇಗಿದ್ರು ಬಿಕಾಂ ಪಾಸ್ ಮಾಡಿದ್ಯಾ, ನಮ್ಮ ಆಫೀಸಲ್ಲೇ ಕೆಲ್ಸಕ್ಕೆ ಜಾಯಿನ್ ಆಗ್ಬೋದಲ್ವಾ? ರಾವಣ್ ಇನ್ನೂ ಅರೆಸ್ಟ್ ಆಗಿಲ್ಲ. ಅವನ್ ಅರೆಸ್ಟ್ ಆಗೋವರೆಗೂ ನಿನ್ಗೂ ಕೂಡ ಅಷ್ಟು ಸೇಫ್ಟಿ ಇಲ್ಲ. ಹಾಗಾಗಿ ನೀನ್ ನಮ್ಮ ಹತ್ರ ಇರೋದೇ ಬೆಟರು. ಹಾಗೆ ಮಾಡ್ತೀನಿ ಬಿಡು. ನಿನ್ ಜೊತೆಗೂ ಇದ್ದಂಗಾಗತ್ತೆ, ಆಫೀಸ್ನು ನೋಡ್ಕೊಂಡಂಗಾಗತ್ತೆ. ನಾಳೆಯಿಂದನೇ ಡ್ಯೂಟಿಗೆ ಜಾಯಿನ್ ಆಗ್ಬೇಕು, ಓಕೆನಾ? ಸರಿ, ಓಕೆ, ನಾನಿನ್ ಬರ್ತೀನಿ. ಬಾಯ್. ಓಕೆ, ಸೊ ಇದನ್ನ ಎಕ್ಸ್ಚೇಂಜಸ್ ಮಾಡಬಹುದು. ಓಕೆ, ಇದೊಂದು ಕಾಪಿನ ಮೇಲ್ ಮಾಡ್ಬಿಡಿ. ಸರಿ ಮೇಡಮ್, ಕಳಿಸ್ತೀನಿ. ಮೇಡಮ್, ರಾವಣ ಹಿಡಿದು ಪ್ರಮೋಷನ್ ತಗೋತೀವಿ ಅನ್ಕೊಂಡಿದ್ದೆ. ಆದ್ರೆ ಇವಾಗ ನೋಡಿದ್ರೆ ಕೆಲ್ಸನೇ ಕಳ್ಕೊತೀವಿ ಅನ್ಸ್ತಿದೆ. ಹಾಗೇನಾಗಲ್ಲ, ಸುಮ್ಮನೆ ಇರ್ರಿ. ಇನ್ನೊಂದ್ 2 ದಿನದಲ್ಲಿ ಆ ರಾವಣ್ ಎಲ್ಲೇ ಇದ್ರೂ ಅವನನ್ನ ಹಿಡ್ದೇ ಹಿಡಿತೀನಿ. ಯಾರ್ ನೋಡಿ ಫೋನ್ ರಿಂಗ್ ಆಗ್ತಿದೆ? ಮೇಡಮ್, ಶಿವಗಾಮಿ ಮೇಡಮ್ ಫೋನ್ ಮಾಡ್ತಿದ್ದಾರೆ, ಕೊಡಿ. ಹಲೋ ಹಲೋ, ನಾನ್ ಶಿವಗಾಮಿ ಮಾತಾಡ್ತಿರೋದು. ಹಾ, ಗೊತ್ತಾಯ್ತು, ಹೇಳಿ ಮೇಡಮ್. ರಾವಣ್ ಕೇಸ್ ಎಲ್ಲಿವರೆಗೂ ಬಂತು? ಅದ್ರ ಬಗ್ಗೆ ಏನೂ ಅಪ್ಡೇಟ್ಸೇ ಸಿಕ್ಕಿಲ್ಲ. ರಾವಣ್ ಅರೆಸ್ಟ್ ಆದ್ನಾ? ಅರೆಸ್ಟ್ ಮಾಡೋ ಪ್ರಯತ್ನದಲ್ಲಿದೀವಿ ಮೇಡಮ್.
ಎಲ್ಲ ಕಡೆ ಹುಡುಕಾಟ ನಡೀತಿದೆ. ಎಷ್ಟು ದಿವಸ ಆಯ್ತು ಅವ್ನ್ ತಲೆ ಮರ್ಸ್ಕೊಂಡು? ಇನ್ನೂ ಅರೆಸ್ಟ್ ಮಾಡಕ್ಕಾಗ್ಲಿಲ್ವಾ ನಿಮ್ ಡಿಪಾರ್ಟ್ಮೆಂಟ್ ಕೈಲಿ? ಇನ್ಯಾವ ತರ ಹುಡುಕ್ತಾ ಇದ್ದೀರಾ ನೀವು? ನಿಮ್ ಪೊಲೀಸ್ ಸ್ಟೇಷನ್ ಇಂದ 1-2 ಕಿಲೋಮೀಟರ್ ದೂರ ಹೋಗಿ ಸುತ್ತಮುತ್ತ ನೋಡಿ ಎಲ್ಲೂ ಸಿಕ್ಕಿಲ್ಲ ಅಂತ ಮತ್ತೆ ವಾಪಸ್ ಬಂದು ಬೆಚ್ಚ ಕುತ್ಕೋತಾ ಇದ್ದೀರಾ? ಇದೇನಾ ನೀವು ಹುಡುಕ್ತಾ ಇರೋದು? ಇಂಥ ದೊಡ್ಡ ಕ್ರಿಮಿನಲ್ ಆಚೆ ಇದ್ದಾನೆ ಅಂದ್ರೆ ಸಾಕ್ಷಿಗಳನ್ನ ಅವನು ನಾಶ ಮಾಡಲ್ವಾ? ನಮ್ಗಳ ಮೇಲೆ ತುಂಬಾನೇ ಕೋಪದಲ್ಲಿ ಕುದೀತಾ ಇದ್ದಾನೆ. ನಮ್ಮ ಮೇಲೆ ಅಟ್ಯಾಕ್ ಮಾಡಲ್ವಾ ಅವನು? ನಮ್ ಪ್ರಾಣಕ್ಕೆ ಅಪಾಯ ಆಗಲ್ವಾ? ಎಷ್ಟು ಕೇರ್ಲೆಸ್ ಆಗಿದ್ದೀರಲ್ಲ ನೀವು. ಇಲ್ಲ ಮೇಡಮ್, ನಾವು ತುಂಬಾ ಸೀರಿಯಸ್ ಆಗಿ ಹುಡುಕ್ತಿದೀವಿ. ಏನ್ ಸೀರಿಯಸ್ ಆಗಿದ್ದೀರಾ? ನಮ್ಗೇನು ಗೊತ್ತೇ ಆಗ್ತಿಲ್ವಲ್ಲ. ಸೀರಿಯಸ್ನೆಸ್ ಇದ್ದಿದ್ರೆ ಇಷ್ಟೊತ್ತಿಗೆ ಇಂಥ ಒಬ್ಬ ಕ್ರಿಮಿನಲ್ ಅರೆಸ್ಟ್ ಆಗ್ತಿದ್ದ. ನಿಮ್ಗೆ ಅರೆಸ್ಟ್ ಮಾಡ್ಬೇಕು ಅನ್ನೋ ಉದ್ದೇಶ ಇದ್ರೆ ಅದೆಂತ ದೊಡ್ಡ ಕ್ರಿಮಿನಲ್ ಆದ್ರೂ, ಡಾನ್ ಆದ್ರೂ, ಟೆರರಿಸ್ಟ್ ಆದ್ರೂ ಹುಡುಕಿ ಅರೆಸ್ಟ್ ಮಾಡ್ತೀರಾ. ಆದ್ರೆ ಈ ರಾವಣ್ ವಿಚಾರದಲ್ಲಿ ಡಿಪಾರ್ಟ್ಮೆಂಟೇ ಆಸಕ್ತಿ ತೋರಿಸ್ತಾ ಇಲ್ಲ. ನೋಡಿ, ಇವತ್ತು ಮತ್ತೆ ನಾಳೆ ಒಳಗಡೆ ರಾವಣ್ನ ಅರೆಸ್ಟ್ ಮಾಡ್ಬೇಕು. ಇಲ್ಲ ಅಂದ್ರೆ ನಾನು ಕಮಿಷನರ್ ಹತ್ರ ಹೋಗ್ತೀನಿ. ಹೋಮ್ ಮಿನಿಸ್ಟರ್ ಹತ್ರ ಕೂಡ ಮಾತಾಡ್ಬೇಕಾಗತ್ತೆ. ಅವನಿಂದ ನನಗೆ ಪ್ರಾಣ ಬೆದರಿಕೆ ಇದೆ. ಅಪರಾಧಿನ ಅರೆಸ್ಟ್ ಮಾಡಿ ನನಗೆ ಸೆಕ್ಯೂರಿಟಿ ಕೊಡೋದು ನಿಮ್ಮ ಕರ್ತವ್ಯ. ಎರಡು ಮಾಡ್ತಾ ಇಲ್ಲ ನೀವು. ಎಷ್ಟೆಲ್ಲ ಸೀರಿಯಸ್ ವಿಚಾರಗಳು ನಡೀತಾ ಇದೆ. ನಮ್ಮ ಮನೆ ಹತ್ರ ಒಬ್ರು ಪೊಲೀಸ್ ಏನಾದ್ರೂ ಹಾಕಿದಿರಾ ಮೇಡಮ್ ನೀವು? ಇಲ್ಲ ಮೇಡಮ್, ನೀವೊಂದು ಲೆಟರ್ ಕೊಟ್ರೆ ಸೆಕ್ಯೂರಿಟಿ ನಾವು ಹಾಕೇ ಹಾಕ್ತೀವಿ. ರಾವಣ್ಣು ನಮ್ಮ ಹತ್ರದಲ್ಲೇ ಇದ್ದಾನೆ ಅನ್ನಿಸ್ತಾ ಇದೆ. ಸದ್ಯದಲ್ಲೇ ಒಳ್ಳೆ ಸುದ್ದಿ ಕೊಡ್ತೀವಿ. ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ ಮೇಡಮ್. ಹಾಗೆ ನೀವು ನಮ್ಮ ಕಷ್ಟನೂ ಅರ್ಥ ಮಾಡ್ಕೋಬೇಕು. ಅವನು ತುಂಬ ಇನ್ಫ್ಲೂಯೆನ್ಸ್ ಇರೋ ಕ್ರಿಮಿನಲ್. ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅಂತ ಕಂಡು ಹಿಡಿಯೋದೇ ಕಷ್ಟ ಆಗಿದೆ. ಅವನ ಕೈಯಲ್ಲಿ ಮೊಬೈಲ್ ಬೇರೆ ಇಲ್ಲ, ಬಿಸಾಕ್ಬಿಟ್ಟು ಹೋಗಿದ್ದಾನೆ. ನೋಡಿ, ನೀವು ಹೀಗೆ ತಡ ಮಾಡಿದ್ರೆ ಅವ್ರು ಇಂಡಿಯಾನೇ ಬಿಟ್ಟು ಫಾರಿನ್ಗೆ ಹೋಗಿ ಆರಾಮಾಗಿ ಸೆಟ್ಲ್ ಆಗ್ತಾನೆ. ಆಮೇಲೆ ಏನ್ ಮಾಡಿದ್ರು ಇಂಡಿಯಾಗೆ ವಾಪಸ್ ಕರ್ಸ್ಕೊಳಕ್ ಆಗಲ್ಲ. ಅವನನ್ನ ನಮ್ಮ ದೇಶದಲ್ಲಿದ್ದಾಗ್ಲೇ ಅರೆಸ್ಟ್ ಮಾಡಬೇಕು. ಒನ್ಸ್ ಏನಾದ್ರೂ ಅವನು ನಮ್ಮ ಬಾರ್ಡರ್ನ ದಾಟಿದ್ರೆ ಅವನನ್ನ ಮತ್ತೆ ಮುಟ್ಟಕ್ಕಾಗಲ್ಲ. ಮೇಡಮ್, ನಾವು ಅವನ್ನ ಬ್ಯಾಂಗ್ಳೂರ್ ಬಾರ್ಡರ್ ದಾಟಕ್ಕೆ ಬಿಡಲ್ಲ. ನಾವು ಹೇಳಿದ್ರೆ ನೀವು ನಂಬಲ್ಲ. ಮಾಡಿ ತೋರಿಸ್ತೀವಿ. ಸರಿ, ಆದಷ್ಟು ಬೇಗ ಅರೆಸ್ಟ್ ಮಾಡಿ. ನಾನು ಅಪ್ಡೇಟ್ಸ್ಗೆ ವೇಟ್ ಮಾಡ್ತಿರ್ತೀನಿ. ಓಕೆ ಮೇಡಮ್, ಬಾಯ್. ಥ್ಯಾಂಕ್ ಯು. ಹೈಯರ್ ಆಫೀಸರ್ದೊಂಥರ ಕಾಟ ಆದ್ರೆ ಈ ಶಿವಗಾಮಿಯವ್ರದೊಂಥರ ಕಾಟ. ರಾವಣ್ ಯಾಕೆ ಶಿವಗಾಮಿ ಬೇಜಾರಲ್ಲಿ ಕೂತಿದೀಯಾ? ಏನಾಯ್ತು? ಮತ್ತೆ ಏನ್ ಮಾಡ್ಲಿ ಅಶೋಕ್, ಮನೇಲಿ ನೋಡಿದ್ರೆ ಏನೇನೋ ವಿಚಿತ್ರವಾದ ಘಟನೆಗಳೆಲ್ಲ ನಡೀತಾ ಇದೆ. ಪೊಲೀಸ್ ಅವ್ರನ್ನ ಕೇಳಿದ್ರೆ ರಾವಣ್ಣ ಇನ್ನೂ ಅರೆಸ್ಟ್ ಮಾಡೋದ್ರಲ್ಲೇ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅವನು ಹೊರಗಡೆ ಇದ್ದಷ್ಟು ದಿವಸ ನಮ್ಗೆಲ್ಲ ಡೇಂಜರ್.